ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರಾಗ್ತಾರೆ ಅಂತಕ್ಕಂಥ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ನಾವು ಈಗ ಪ್ರೆಸೆಂಟ್ ಏನೋ ಒಂದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆ ಮುಗಿಸ್ಕೊಂಡು ಏನು ಹೊರಗಡೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಅಧಿಕೃತವಾಗಿ ಮತ್ತು ಖಚಿತವಾಗಿ ಸಿಕ್ಕಂತ ಮಾಹಿತಿಯ ಪ್ರಕಾರ ಚಿಕ್ಕೋಡಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬೆಳಗಾವಿಯ ಕೇಂದ್ರ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ ಶಾಸಕರಾದಂತ ಕಾಗವಾಡದ ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆದ್ರೆ ನಾವು ಬಹಳ ಅಳೆದು ತೂಗಿ ಏನು ನಮ್ಮ ಮಾಹಿತಿದಾರನ ಮೂಲಕ ನಾವು ಮಾಹಿತಿಗಳನ್ನ ತೆಗೆದಿದ್ದೀವಿ. ಇಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಏನು ನಾವು ಈಗಾಗಲೇ ಏನು ನಿಪ್ಪಾಣಿಯ ಹೇಳಿರುವಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮುಂದೆ ಬರ್ತಕ್ಕಂಥ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅಧಿಕಾರವನ್ನ ನಡೆಸ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಹಿರಿಯ ಕಾಂಗ್ರೆಸ್ ಮುಖಂಡ ಮತ್ತು ಶಾಸಕರು ಆದಂತ ರಾಜು ಕಾಗೆ ಅವರು ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವುದು ಕೂಡ ಖಚಿತವಾಗಿದೆ. ನಾವು ಏನೇನೋ ಒಂದು ಲೆಕ್ಕಾಚಾರವನ್ನ ಇಡೀ ಜಿಲ್ಲೆಯನ್ನು ಹಾಕಿಕೊಂಡಿತ್ತು, ಅದೇ ರೀತಿ ನಾವು ಕೂಡ ಒಂದು ಲೆಕ್ಕಾಚಾರದಲ್ಲಿದ್ವಿ. ಆದ್ರೆ ಆ ಎಲ್ಲಾ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಬುಡಮೇಲಾಗಿ ಅಧಿಕೃತವಾಗಿ ಜೊಲ್ಲೆ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮತ್ತು ರಾಜು ಕಾಗೆ ಅವರನ್ನ ಉಪಾಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಈಗಾಗಲೇ ಏನು ಸಂಕಮ್ ಹೋಟೆಲ್ದಿಂದ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲಾ ನಿರ್ದೇಶಕರು ಅಂದ್ರೆ ಸುಮಾರು 13 ಜನ ನಿರ್ದೇಶಕರು ಈಗ ಸಂಕಮ್ ಹೋಟೆಲ್ನಿಂದ ಡಿಸಿಸಿ ಬ್ಯಾಂಕಿಗೆ ಏನೋ ಒಂದು ಚುನಾವಣಾ ಪ್ರಕ್ರಿಯೆ ಇರುತ್ತೆ. ನಾಮಪತ್ರ ಸಲ್ಲಿಕೆ ಇರಬಹುದು, ನಾಮಪತ್ರ ಹಿಂತೆಗೆತ ಇರಬಹುದು. ಆ ಎಲ್ಲ ಅಧಿಕೃತವಾದಂತಹ ಚಟುವಟಿಕೆಗಳನ್ನ ಈ ನಿರ್ದೇಶಕರು ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅಧಿಕೃತವಾಗಿ ಈ ಘೋಷಣೆ ಮತ್ತು ಫಲಿತಾಂಶ ಮಧ್ಯಾಹ್ನ 3 ಗಂಟೆಗೆ ಘೋಷಣೆ ಆಗ್ತಾ ಇದೆ. ಆದ್ರೆ ನಾವು ಏನ್ ಹೇಳಿದೀವಿ, ಏನು ಸುದ್ದಿ ಅಥವಾ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈ ಸುದ್ದಿಯ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿ ಮತ್ತು ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗುವುದು ಬಹುತೇಕ ಖಚಿತವಾಗಿದೆ. ಕ್ಯಾಮರಾಮನ್ ಸುದರ್ಶನ್ ಜೊತೆ BS ಸಂದೀಪ್, ಪರ್ಫೆಕ್ಟ್ ನ್ಯೂಸ್, ಬೆಳಗಾವಿ.